ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ನೋಡೋಣ. ಲೆಸನ್ 1 ಏನಿರುತ್ತೆ ಅಂತ ನೋಡ್ತಾಯಿದ್ರೆ, ಕರ್ನಾಟಕದಲ್ಲಿ ಕರ್ನಾಟಕ ಹೆಸರಿನ ಒಂದು ಪ್ರಾಚೀನತೆ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅಲ್ಲಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕವು ತನ್ನದೇ ಆಗಿರುವಂಥ ಕಲೆ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಿದೆ. ಸೊ ಅದರ ತನ್ನದೇ ಆದಂಥ ವಿಶೇಷ ಹೆಸರಿನೊಂದಿಗೆ ಪ್ರಾಚೀನತೆಯನ್ನು ಹೊಂದಿದೆ. ಜೊತೆಗಿದು ಕರ್ನಾಟಕವು ಯಾವ್ಯಾವ ರೀತಿಯಲ್ಲಿ ಕರಿತಾ ಇದ್ರು ಅಂತ ಅದ್ರ ಬಗ್ಗೆ ಉಲ್ಲೇಖವನ್ನು ನಾವು ನೋಡಬೇಕಾಗುತ್ತೆ. ಸೊ ನಾನೊಂದು 7 ರೀತಿಯಲ್ಲಿ ಕರಿತಾ ಇದ್ರು ಅಂತ ನನಗೆ ಗೊತ್ತಿದೆ. ಸೊ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಯಾವುದಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಮೊದಲನೇದಾಗಿ ಬಂದುಬಿಟ್ಟು ಕರ್ನಾಟಕ ಅಂತ ಎಲ್ಲಿ ಕರಿತಾ ಇದ್ರು ಅಂತ ನೋಡ್ತಾಯಿದ್ರೆ, ಎಲ್ಲಿ ಉಲ್ಲೇಖ ಇತ್ತು ಅಂತ ನೋಡ್ತಾಯಿದ್ರೆ, ಕರ್ನಾಟಕ ಅನ್ನೋದು ಮಹಾಭಾರತದ ಒಂದು ಸಭಾಪರ್ವದಲ್ಲಿ ಕಂಡು ಬರುತ್ತೆ. ಸೊ ಕರ್ನಾಟಕ ಅನ್ನೋದು ಎಲ್ಲಿ ಉಲ್ಲೇಖ ಇತ್ತು ಅಂತ ನೋಡ್ತಾಯಿದ್ರೆ, ಇದು ಕರ್ನಾಟಕ ಅನ್ನೋದು ಮಹಾಭಾರತದ ಒಂದು ಭೀಷ್ಮ ಪರ್ವದಲ್ಲಿ ಕಂಡುಬರುತ್ತೆ. ಕಾನಡಿ ಇದು ಮಹಾರಾಷ್ಟ್ರದ ಶಾಸನದಲ್ಲಿದೆ. ಕನ್ನಡಿ ಅಂತ ಬರುತ್ತೆ, ಇದು ಗುಜರಾತ್ ಶಾಸನದಲ್ಲಿದೆ. ನೆಕ್ಸ್ಟ್ ಬಂದು ನೋಡ್ತಾಯಿದ್ರೆ ಕನ್ನಾಟ ಅಂತ ಬರುತ್ತೆ. ಈ ಕನ್ನಾಟ ಬಂದ್ಬಿಟ್ಟು ಎಲ್ಲಿ ಅಂತ ವರಾಹಮಿಹಿರನ ಬೃಹತ್ ಸಾಹಿತ್ಯದಲ್ಲಿ ಕಂಡುಬರುತ್ತೆ. ಇನ್ನು ಕರ್ನಾಟ ಅಂತ ಬರುತ್ತೆ. ಈ ಕರ್ನಾಟ ಎಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾಯಿದ್ರೆ, ಶೂದ್ರಕನ ಒಂದು ವೃಚ್ಚಕಟಿಕದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಇನ್ನು ಕರುನಾಡರ್ ಅಂತ ಬರ್ತೈತೆ. ಈ ಕರುನಾಡರ್ ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ, ಇಳಂಗೋ ಒಡಿಗಲ್ ಅವರು ಬರೆದಿರುವಂಥ ತಮಿಳು ಸಾಹಿತ್ಯ ಯಾವುದು ಅದು ನೋಡೋದಾದ್ರೆ ಶಿಲಪಾದಿಕಾರಂ ಅಂತಂದು. ಈ ಶಿಲಪಾದಿಕಾರಂದಲ್ಲಿ ಕರುನಾಡರ್ ಅಂತ ಕಂಡು ಬಂದೈತಿ. ಈ ಕರುನಾಡರ್ ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಥವಾ ಬೆಟ್ಟ ಗುಡ್ಡಗಳಿಂದ ಕೂಡಿದ ನಾಡು ಎಂದರ್ಥ. ಸೊ ಇದಿಷ್ಟು ಏನಂತಂದ್ರೆ ಕರ್ನಾಟಕ ಒಂದು ಹೆಸರಿನ ಬಗ್ಗೆ ಇರುವಂಥ ಉಲ್ಲೇಖಗಳು. ಸೊ ನಾನು 7 ರೀತಿಯ ಉಲ್ಲೇಖಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನೋಡಿದಾಗ ಕರ್ನಾಟಕವು ಎಲ್ಲಿಂದ ಎಲ್ಲಿವರೆಗೂ ಹಬ್ಬೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಕರ್ನಾಟಕವು ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿ ನದಿವರೆಗೂ ಹಬ್ಬಿದೆ ಅಂತಂದು ಯಾವುದೋ ಒಂದು ಕೃತಿಯಲ್ಲಿ ತಿಳಿಸಿದೆ ಅಂತ ಕೇಳ್ಬೋದು. ಸೊ ಇದು ಕವಿರಾಜ ಮಾರ್ಗ ಎಂಬ ಕೃತಿಯಲ್ಲಿ ತಿಳಿಸಲಾಗಿದೆ. ಒಡಿಗರ ಬಗ್ಗೆ ತಿಳಿಸುವಂಥ ಒಂದು ಶಾಸನ ಐತ್ರಿ. ಅದು ಯಾವುದು ಅಂತ ನೋಡಿದ್ರೆ ಬದಾಮಿಯಲ್ಲಿ ಇರುವಂತಹ ಕಪ್ಪೆ ಅರಬಟ್ಟನ ಶಾಸನ. ಸೊ ಇದರಲ್ಲಿ ಏನಂತ ಉಲ್ಲೇಖ ಐತಿ ಅಂತ ನೋಡಿದ್ರೆ, ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಎಂಬ ಸಂದೇಶವನ್ನು ತಿಳಿಸಲಾಗಿದೆ. ಸೊ ಕೇಳ್ಬೋದ್ರಿ ಕನ್ನಡಿಗರ ಬಗ್ಗೆ ತಿಳಿಸುವಂಥ ಶಾಸನ ಯಾವುದು ಅಂತಂದು. ಸೊ ಅದೇ ಬದಾಮಿಯಲ್ಲಿ ಇರುವಂಥ ಕಪ್ಪೆ ಅರಬಟ್ಟನ ಶಾಸನ. ನೆಕ್ಸ್ಟು ಈ ರೀತಿಯಾಗಿ ಯಾವುದಾದ್ರೂ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ಕರ್ನಾಟಕದ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.